ಲೇ ಲಾವಣ್ಯ, ನಿನ್ನ ನಾದ್ನಿ ಇವಳೇನಾ? ಹೌದತ್ತೆ, ಇವಳೇನಿ, ಸೀಮಾ ಅಂತ ಇವಳ ಹೆಸರು. ಚೆನ್ನಾಗಿದ್ದಾಳ? ಲೋಕಿಗೆ ಒಳ್ಳೆ ಜೋಡಿ ಆಗ್ತಾಳೆ ತಾನೆ? ಹ್ಞೂ ಕಣಿ, ತುಂಬಾ ಚೆನ್ನಾಗಿದ್ದಾಳೆ. ಹೆಂಗೋ ಶ್ರೀಮಂತರ ಮನೆ ಹುಡುಗಿ, ನಮ್ಗಂತೂ ಹೆಂಗಿದ್ರು ಓಕೆ. ಶ್ರೀಮಂತರ ಮನೆ ಹುಡುಗಿ ಆದ್ರೆ ಹೆಂಗಿದ್ರು ಓಕೆ, ಬಡವ್ರ ಮನೆ ಹುಡುಗಿ ಆದ್ರೆ ಬೇಡವಾ? ಓ ಈಗ ಅದೆಲ್ಲ ಯಾಕೆ, ನಡಿ. ಏನಮ್ಮ, ಚೆನ್ನಾಗಿದೀಯಾ? ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಇದ್ದಾರಾ ಮನೆಗೆ? ನೀವ್ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಾನು ಲಾವಣ್ಯ ಇದ್ದಾಳಲ್ಲ, ಅವರ ಅತ್ತೆ. ನನ್ನ ಮಗುಗೇನೆ ಇವಳನ್ನ ಮಾಡ್ಕೋಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಬೀದಿ ಲಿಖಿತ ಎಲ್ಲ ಉಲ್ಟಾ ಪಟ್ಟ ಆಗೋಯ್ತು. ನಿಮ್ಮ ಅಣ್ಣನ ಮದ್ವೆ ಆದ್ಲು, ಅದಕ್ಕೇನೆ ನನ್ನ ಮಗುಗೆ ಹೆಣ್ಣು ನೋಡೋಣ ಅಂತ ಬಂದಿದೀವಿ. ಬಾ ಒಳಿಕೆ. ಹೌದಮ್ಮ, ಹೋದ್ಸರಿ ಬಂದಾಗ ನಾವು ಜಗಳ ಮಾಡೋಗಿದ್ವಿ, ನಾನು ಈ ಪಾರ್ವತಿನು. ಆದ್ರೆ ಏನ್ ಮಾಡೋದು, ಅಂತ ಸಂದರ್ಭ ಇತ್ತು, ಅದಕ್ಕೆ ಜಗಳ ಮಾಡ್ಬಿಟ್ವಿ. ಕ್ಷಮಿಸ್ಬಿಡು. ನಿಮ್ಮ ಅಮ್ಮ ಅಪ್ಪ ಇಲ್ವೇನು? ಅವರು ಕ್ಷಮಿಸ್ತಾರೋ ಹೆಂಗೋ. ಅಷ್ಟಕ್ಕೂ ಹೆಣ್ಣು ನೋಡಕ್ಕೆ ಇಲ್ಲಿಗೆ ಬಂದ್ರೆ ಇಲ್ಲೇನು ಎಣ್ಣೆ ಇದಾವ? ಹೆಣ್ಣಿರೋರ್ ಮನೆಗೆ ಹೋಗಿ ಇಲ್ಲಿಗೆ ಯಾಕೆ ಬರ್ತೀರಾ? ನಮ್ಗೆ ಇಲ್ಲೇ ಹೆಣ್ಣಿರೋದು, ಅದಕ್ಕೆ ಬಂದಿರೋದು. ಬಾ ಒಳಿಕೆ, ಗೊತ್ತಾಗುತ್ತೆ ನಿನ್ಗೇನೆ ಏನು ಅಂತ. ಅಜ್ಜಿ, ಅತ್ತೆ, ನಡೀರಿ ಒಳಿಕೆ, ನಡೀರಿ. ಸೀಮಾ, ಎಲ್ಲಿ ಅತ್ತೆ ಮಾವ ಎಲ್ಲೋದ್ರು? ಎಲ್ಲೋದ್ರೆ ಯಾರಿಗ್ ಗೊತ್ತು, ಹುಡ್ಕೊಂಡು ಹೋಗು, ನನ್ಗೇನ್ ಕೇಳ್ತೀಯ? ನರಿದ್ರದವಳು ಇವ್ರನ್ನೆಲ್ಲ ಕರ್ಕೊಂಡ್ ಬಂದವಳೆ ಇಲ್ಲಿಗೆ. ಅವ್ರ ಅಮ್ಮ ಅಪ್ಪ ಬಂದು ಹೋಗಿದ್ದಾಯ್ತು, ಈಗ ಅತ್ತೆ ಅಜ್ಜಿ ಬಂದವಳೆ. ಸೀಮಾ, ಸೀಮಾ ನಿಂತ್ಕೊಳೆ. ಅಯ್ಯೋ, ಹೋಗಿ ಬಿಟ್ಲಲ್ಲ ಲಾವಣ್ಯ ಇವಳು. ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ. ನೀವು ಕುತ್ಕೊಳ್ರಿ ಅಜ್ಜಿ, ಕುತ್ಕೊಳ್ರಿ, ಬರ್ತಾರ ನಮ್ಮ ಅತ್ತೆ ಮಾವ. ಸರಿ ಕುತ್ಕೊಂಡಿರಿ. ನಿಮ್ಗೆ ಕುಡಿಯಕ್ಕೆ ಟೀ ತಾಂಬರ್ಲ ಅಥವಾ ನೀರ್ ಸಾಕಾ? ಅಯ್ಯೋ, ಟೀ ಪಾಯಿ ಯಾಕೆ ಬೇಡ, ಒಂದಿಷ್ಟು ನೀರ್ ತಂದು ಕೊಡ ಸಾಕು, ನೀರ್ ಕುಡಿಯೋಣ. ನಿಮ್ಮ ಅತ್ತೆ ಮಾವ ಎಲ್ಲಿ ಹೋಗ್ಯಾರಿ? ಫೋನ್ ಗಿನ್ ಮಾಡು, ಜಲ್ದಿ ಬರ್ಲಿ. ನಾವು ಕೇಳ್ಕೊಂಡು ಹೋಗೋಣ ಯಾವ್ದಕ್ಕೂ. ಸರಿ ಅಜ್ಜಿ, ಆಯ್ತು, ಫೋನ್ ಮಾಡ್ತೀನಿ, ಕುತ್ಕೊಂಡಿರಿ. ಏನಮ್ಮ, ಈ ಲಾವಣ್ಯ ಬೊಲೆ ಚಾಲಾಕಿ ಬಿಡು. ಅಲ್ಲ, ಅವ್ರ ಅಮ್ಮನೇ ಬಾರಿ ಚಾಲಾಕಿ ಅಂತ ಹೇಳ್ತಿದ್ದೆ ನೀನು. ಇವಳು ನೋಡು, ಅವ್ರ ಅಮ್ಮಗಿನ ಒಂದ್ ಮೆಟ್ಲು ಮ್ಯಾಲೆ ಐದಾಳೆ ಇವಳು. ಬಾರಿ ಐದಾಳೆ ಬಿಡಮ್ಮ. ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಮತ್ತೆ ಇನ್ನೇನು, ದೊಡ್ಡ ಮನೆ ನೋಡು, ಇಂಥ ಮನೆಗೆ ಸೊಸೆಯಾಗಿ ಬಂದವಳಲ್ಲ ನಮ್ ದಾಳೆ ಮನೆ. ನಾವು ಬಡವರು ಅಂತಾರ ನಮ್ ಲೋಕಿನ ಮದ್ವೆ ಆಗ್ಲಿಲ್ಲ ಈ ಲಾವಣ್ಯ. ಬಾರಿ ಐದಾಳೆ, ಕಿಲಾಡಿ. ಎಲ್ಲ ಅವ್ರ ಅಮ್ಮನ ಬುದ್ಧಿನೇ, ಅಪ್ಪನ ಬುದ್ಧಿ ಒಂದೀಟು ಇಲ್ಲ. ಅಯ್ಯೋ ಹೋಗ್ಲಿ ಬಿಡತ್ತ, ನಮ್ಗೆ ಯಾಕೆ ಈಗ ಅವಳಿಂದನ ಈ ಅವಳ ನಾದ್ನಿ ಸಂಬಂಧ ಸಿಕ್ಕಾಯ್ತಲ್ಲ ನಮ್ಗೆ. ನಿನ್ ಮಗನೂ ಶ್ರೀಮಂತರ ಮನೆ ಅಳಿ ಆಗ್ತಾನೆ, ಸುಮ್ಮನಿರು, ಯಾಕೆ ಚಿಂತೆ ಮಾಡ್ತೀಯಳು? ಅದಕ್ಕೆ ತಾನೆ ಈ ಲಾವಣ್ಯನ ಮಾತಾಡ್ಸಕ್ ಇಷ್ಟ ಇಲ್ದಿದ್ರು ಅವಳ ಜೊತೆಗೆ ಇಲ್ಲಿವರೆಗೂ ಬಂದಿರೋದು, ನಗ್ನಕ್ಕ ಮಾತಾಡ್ತಿರೋದು. ಇಲ್ಲಿದ್ರೆ ಇವಳ ಮೂತಿನೇ ನೋಡಕ್ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಏನೋ ನಮ್ ಲೋಕಿಗೆ ಒಳ್ಳೇದಾಗುತ್ತಲ್ಲ ಅಂತ ನನ್ನ ಸಿಟ್ನೆಲ್ಲನ ಬದಿಗಿಕ್ಕಿ ಬಂದಿದ್ದೀನಿ. ಇದು ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೆ ಯಾಕೆ ಅನ್ಕೊಂತೀಯ? ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ದಯ ಇರುತ್ತೆ, ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಅನ್ಕೋಬೇಕು. ಎಲ್ಲ ಒಳ್ಳೇದಾಗುತ್ತೆ ಅವಾಗ. ಸುಮ್ನಿರು. ಅತ್ತೆ ಅಜ್ಜಿ, ತಗೊಳ್ರಿ, ನೀರ್ ಕುಡೀರಿ. ಸರಿ, ಕೊಡಿ ಲಾವಣ್ಯ. ತಾಳೆ ಲಾವಣ್ಯ, ತಗ, ಒಳಕಿಕ್ ಬರೋವು. ನಮಸ್ಕಾರ ಕಣಕ, ಚೆನ್ನಾಗಿದ್ದೀರಾ? ವಿಜಯಮ್ಮ, ಚೆನ್ನಾಗಿದ್ದೀಯೇನೆ? ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ಬಂದ್ರಿ ಅಂತ? ಅಲ್ಲ, ಅವತ್ತು ಬಂದು ಬೀದಾಗ ನಿಂತ್ಕೊಂಡು, ಬಾಗಿಲಾಗೆ ನಿಂತ್ಕೊಂಡು ನಮ್ಮ ಮಾನ ಮರ್ಯಾದೆ ಕಳೆದೋದ್ರಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಮತ್ತೆ ಬಂದು ಮನೆ ಒಳಕನ ಕೂತ್ಕೊಂಡಿದ್ದೀರಲ್ಲ, ಯಾರು ನಿಮ್ಮನ್ನ ಮನೆ ಒಳಗೆ ಬಿಟ್ಟವರು? ಇದ್ಯಾಕೆ ವಿಜಯಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಅದು ನಮ್ ಲಾವಣ್ಯನೇ ಕರ್ಕೊಂಬಂದ್ಲು. ನಾವು ಅವತ್ ಮಾಡಿದ್ದು ತಪ್ಪೇ, ನಾವು ಹಂಗ್ ಮಾತಾಡಬಾರ್ದಾಗಿತ್ತು, ಅದಕ್ಕೋಸ್ಕರನೇ ಬಂದ್ವಿ. ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಂಡು ಹೋಗೋಣ ಅಂತ. ಪಾಪ ನೀವು ನಮ್ಮನ್ನ ಎಷ್ಟು ಬೈಕೊಂಡಿರ್ತೀರೋ ಏನೋ, ನಿಮ್ದು ದೊಡ್ಡ ಕುಟುಂಬ, ಪಾಪ ಮರ್ಯಾದೆ ಕಳೆದೋದ್ವಿ ಅಂತ ನಮಗೂ ಪಶ್ಚಾತ್ತಾಪ ಆಗ್ತಿತ್ತು, ನನಗೂ ಇವಳಿಗೂ. ಅದಕ್ಕೋಸ್ಕರ ಬಂದ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ ವಿಜಯಮ್ಮ. ಹೌದು ವಿಜಯಕಯ್ಯ, ನಮ್ದು ತಪ್ಪಾಯ್ತು ಅವತ್ತು, ನಾವು ಆ ಥರ ಮಾತಾಡಬಾರ್ದಾಯ್ತು, ನಾನು ನಮ್ಮ ಅಮ್ಮನೂ. ದಯವಿಟ್ಟು ಕ್ಷಮಿಸ್ಬಿಡು. ಈಗ ಇವ್ರು ಬದಲಾಗಿದ್ದಾರೆ, ಇವ್ರಿಗೆ ಯಾವ ದ್ವೇಷನೂ ಇಲ್ಲ, ಯಾವ ಸಿಟ್ಟು ಇಲ್ಲ. ನಾನು ನಿಮ್ಮ ಮಗನ್ ಮದ್ವೆ ಆಗಿರಕ್ಕೆ ಅದಕ್ಕೆ ಖುಷಿಯಿಂದ ಬಂದಿದ್ದಾರೆ, ನೋಡ್ಕೊಂಡು ಹೋಗೋಣ ಅಂತಾನ. ಮಾವ ಎಲ್ಲೋದತ್ತೆ? ಎಲ್ಲೋದ ಏನೋ. ಈಗ ಇವ್ರು ಯಾಕೆ ಬಂದಿರೋದು ಅದನ್ನ ನಾನೇ ಹೇಳ್ತೀನಿ. ಅದು ಏನಿಲ್ಲ ಕಣೆ ವಿಜಯಮ್ಮ, ನಿನ್ ಮಗಳಿದ್ದಾಳಲ್ಲ, ನಿನ್ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಪಾರ್ವತಿ ಮಗ ಇದ್ದಾನೆ ಒಬ್ಬ, ಅದೇ ಈ ಲಾವಣ್ಯ ಮದುವೆ ಆಗ್ಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಅವನೇನೆ. ಅದಕ್ಕೆ ಅವನಿಗೆ ನಿಮ್ ಹುಡುಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ನೀವೇನಂತೀರ ಅಂತ ಕೇಳೋಣ ಅಂತಾನು ಅನ್ಕೊಂಡು ಬಂದಿದ್ವಮ್ಮ. ನಮಸ್ಕಾರ ಕಣ, ನಾನು ಲಾವಣ್ಯ ಅವರ ಅತ್ತೆ, ಪಾರ್ವತಿ ಅಂತ. ಇವ್ರು ನಮ್ಮ ಅಮ್ಮಯ್ಯ, ಲಾವಣ್ಯ ರಜ್ಜಿ.
ಹೌದಾ? ಅವತ್ತು ಮಾತಾಡೋದ ನೀವೇ ಅಲ್ವಾ ಲವಣ್ಯನ ಮನೆಗೆ ಸೇರಿಸ್ಕೊಂಡು ಒಂದು 2-3 ದಿವಸ ಆದ್ಮೇಲೆ ಬಂದಿದ್ರಲ್ಲ? ಹಾಂ, ಇವತ್ತು ಇಲ್ಲಿಗೆ ಬಂದಿದ್ರಾ? ಮತ್ತೆ ಯಾಕೆ ಜಗಳ ಮಾಡಕ್ಕೆ ಬಂದಿದ್ರೋ ಹೆಂಗೆ? ಇಲ್ಲ ಕಣಪ್ಪ, ಜಗಳ ಮಾಡಕ್ಕಲ್ಲ. ನಿನ್ ಮಗಳನ್ನ ನಮ್ಮ ಪಾರ್ವತಿ ಮಗನಿಗೆ ತನ್ಕಮನ ಅಂತ ಕೇಳೋಣ ಅಂತ ಬಂದ್ವಿ. ನಿಮ್ ಮಗಳನ್ನ ನೋಡಕ್ ಚೆನ್ನಾಗಿದ್ದಾಳೆ, ನಮ್ಮ ಪಾರ್ವತಿಗೂ ಇಷ್ಟ ಆದ್ಲು. ನೀವೇನಂತೀರಾ ಅಂತ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದ್ವೆ ಅಂತೂ ಸಾಧ್ಯನೇ ಇಲ್ಲ. ನಿಮ್ಮಂತ ಬಡವ್ರ ಮನೆಗೆ ನಮ್ಮ ಶ್ರೀಮಂತರ ಮನೆ ಮಗಳು ಬೇಕಾ? ಯಾವುದೇ ಕಾರಣಕ್ಕೂ ಕೊಡಲ್ಲ. ಲಾವಣ್ಯ, ಏನೇ ನಿಮ್ಮ ಮತ್ತೆ ಮಗನ ನೀನ್ ಮದ್ವೆ ಆಗ್ದಲೇನೆ ನನ್ನ ಮಗಳಿಗೆ ಗಂಟ ಕಟ್ ನೋಡ್ತೀಯಾ? ಇದೆಲ್ಲ ಸಾಧ್ಯ ಇಲ್ಲ. ನಾವು ಏನಿದ್ರು ನಮ್ಗಿನ ಮೇಗ್ಲಾದ್ ನೋಡ್ತೀವಿ ಹೊರತು ನಮ್ಗಿನ ಕೆಳಗ್ಲಾದ್ನ ನಾವು ನೋಡಲ್ಲ. ಸುಮ್ಮನೆ ಹೆಣ್ಣು ಪಣ್ಣು ಅಂತಂದನೆ ತಿಂದು ಹೋಗ್ತಾ ಇರಿ ನಿಮ್ಮೂರಿಗೆ ನೀವು. ಏನ್ ನನ್ನ ಮಗಳೇನೇನು ಏನು ಇಲ್ಲಿ ಬಿಟ್ಟಿ ಬಿದ್ದಿಲ್ಲ ಸಿಕ್ಲಾರಿಗೆಲ್ಲ ಕೊಡಕ್ಕೆ. ಬಂದ್ಬಿಡ್ತಾರೆ ಇಲ್ಲಿ. ಅಲ್ಲ ಕಣಮ್ಮ, ಅದು ನಾವು ನಮ್ಮ ಪಾರ್ವತಿರು ಒಬ್ಬನೇ ಮಗ, ಅವ್ರಿಗೆ ಹೆಣ್ಣು ಇಲ್ಲ ಗಂಡು ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಅವರು ಎಲ್ಲಾ ಕಡೆ ಹೆಣ್ಣು ನೋಡ್ತಾ ಇದಾರೆ, ಆದ್ರೆ ಎಲ್ಲೂ ಸಟ್ಟೆ ಆಗ್ತಾ ಇಲ್ಲ. ಅದಕ್ಕೇನೆ ಹೆಂಗು ನೀವು ಗೊತ್ತಿರಾರಿ ಅಲ್ವಾ ಅಂತ ಬಂದ್ವಮ್ಮ. ನೀನೇನಂತ ಹಿಂಗ್ ಮಾತಾಡ್ತೀಯ? ಆಯ್ತು ಬಿಡಮ್ಮ, ನಿಮ್ಗೆ ಇಷ್ಟ ಇಲ್ದಿದ್ರೆ ಏನಂತೆ. ಅದಕ್ಕೆ ಯಾಕೆ ಸುಮ್ಮನೆ ಬಾಯ್ ಮಾಡ್ತೀಯ? ನಾವು ಹೋಗ್ತೀವಿ. ನೀನ್ ಸುಮ್ಮನೆ ಇದೀಯಾ? ನೀನ್ ಮಾತಾಡೋಣ, ನಿನ್ಗೇನನ್ಸುತ್ತೆ? ನೋಡಮ್ಮ, ನಾನು ಹೇಳೋದೇನು ಗೊತ್ತಾ, ನೀವು ವಯಸ್ಸಾಗೈತಿ, ನೀವು ಇನ್ನು ಮುಂದೆ ಯೋಚನೆ ಮಾಡಿ ಬರಬೇಕಾಗಿತ್ತು. ನಮ್ಮ ಮಗಳನ್ನ ನಿಮ್ಮ ಮಗುಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ? ಯಾಕೆ ಏನಾಯ್ತು? ನನ್ನ ಮೊಮ್ಮಗ ಕೆಲ್ಸದಾಗ ದೊಡ್ಡ ಕೆಲಸ ಇಲ್ಲ ಅಂತಾನ? ಅಯ್ಯೋ, ಇವ್ರದ್ದು ತೋಟ ಐತೆ, ಅಡಿಕೆ ಗಿಡ ಇದಾವೆ, ಒಂದು 500, ಆಮೇಲೆ ನೀರು ಬರ್ತವೆ, ಚೆನ್ನಾಗಿ ಬೇಸಾಯ ಮಾಡ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ. ನೋಡ್ಕೊಂಬ ಪ್ರಶ್ನೆ ಅಲ್ಲ. ಈಗ ನಮ್ಮ ಲಾವಣ್ಯ ನನ್ನ ಮಗನ ಮದುವೆ ಆಗ್ಯವಳೆ. ನಿಮ್ಮ ಮಗ ನಮ್ಮ ಸೀಮನ್ಗೆ ಏನಾಗ್ತಾನೆ ಹೇಳಿ? ಏನಾಗ್ತಾನೆ ಅದು ಗೊತ್ತಾಗ್ತಾ ಇಲ್ಲಪ್ಪ. ನಿನ್ನ ಮಗ ಮತ್ತೆ ನನ್ನ ಮಗ ಅಣ್ಣ ತಮ್ಮಂದರ ಆಗ್ತಾರೆ ಅಂದಮೇಲೆ ನನ್ನ ಮಗಳು ನಿಮ್ಮ ಮಗುಗೆ ತಂಗಿ ಸಮಾನ ಆಗ್ತಾಳೆ. ಈ ಕಡೆಯಿಂದ ನೋಡ್ಕೊಂಡ್ರೆ ನಮ್ಮ ಲಾವಣ್ಯ ನಮ್ಮ ಮಗನ ಮದುವೆ ಆಗಿರೋ ಕಡೆಯಿಂದ ನೋಡ್ಕೊಂಡ್ರೆ ಅದಕ್ಕೆ ಈ ಸಂಬಂಧ ಬೇಡ, ಬೇರೆ ಎಲ್ಲಾದ್ರೂ ನೋಡ್ರಿ ನೀವು ಹೆಣ್ಣ. ಅಯ್ಯೋ ದೇವ್ರಿ, ಹೌದಲ್ವೇ? ನಾವು ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ವಲ್ಲ. ಸರಿ ಕಣಪ್ಪ, ಹೆಂಗಮ್ಮ ಸರಿ ಸುಮ್ಮನಿರು. ಅಲ್ಲ, ಏನು ನನ್ನ ಮಗನು ಇವ್ರ ಮಗಳು ಏನು ಒಂದೇ ತಾಯಿ ಮಕ್ಳ? ಬೇರೆ ಬೇರೆ ತಾನೆ? ನಾವು ಬೇರೆ, ಇವ್ರು ಬೇರೆ ತಾನೆ? ಅಲ್ಲ, ಲಾವಣ್ಯ ಇವ್ರ ಮಗನ್ನ ಮದ್ವೆ ಆದ ತಕ್ಷಣ ಇವ್ರ ಮಗಳು ನನ್ನ ಮಗುಗೇನು ತಂಗಿ ಹಂಗಾಗ್ಬಿಡ್ತಾಳೆ? ನಾವೇ ಬೇರೆ ಇವರೇ ಬೇರೆ. ಇವ್ರಿಗೂ ನಮಗೂ ಗೊತ್ತೇ ಇರಲಿಲ್ಲ. ನಮ್ಮ ಲಾವಣ್ಯ ಮದ್ವೆ ಅದಕ್ಕೆ ಆಗೋದಾದ್ಮೇಲೆ ತಾನೆ ನಮಗೆ ಗೊತ್ತಾಗಿದ್ದು ಇವ್ರ ಮನೆಗೆ ಬಂದಿದ್ದು. ಇದೇನು ನೀವು ಹೇಳೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮದ್ವೆ ಅಣ್ಣ ತಂಗಿ ಆಗ್ಬಿಡ್ತಾರೆ? ವರ್ಷದಲ್ಲಿ ಹಂಗೆ ಕಣಮ್ಮ ಆಗೋದು. ಒಂದ್ಸರಿ ನಿಮ್ಮ ಸೊಸೆ ನನ್ನ ಮಗನ ಮದುವೆ ಆದಮೇಲೆ ಹಾಗೇನೆ ಈಗ ತಿರ್ಗಾ ನನ್ನ ಮಗಳನ್ನೇನೋ ನಿಮ್ಮ ಮಗು ಕೊಟ್ಟರೆ ಅದು ಸರಿಯಾಗಲ್ಲ ಸಂಬಂಧ. ಇನ್ನು ನಾಳೆ ದಿನ ಯಾರಿಗಾರು ಗೊತ್ತಾದರೆ ಅವರೇ ಆಡ್ಕೊಂತಾರೆ. ಇದೆಲ್ಲನ ಸರಿಯಾಗಲ್ಲ, ಎಲ್ಲನ ಬೇರೆ ಕಡೆ ನೋಡ್ಕೊಂಡು ನಿಮ್ಮ ಮಗುಗೆ ಮದುವೆ ಮಾಡಿರಿ. ಸರಿ ಕಣಪ್ಪ, ಹಂಗೆ ಮಾಡ್ತೀವಿ. ನನಗೂ ಗೊತ್ತಾಗ್ಲಿಲ್ಲ, ನಾವು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಸುಮ್ಮನೆ ಮಾಡ್ಕೊಂಬನ ನಾದ್ನೇ ಇದ್ದಾಳೆ ಅಂತ ಹೇಳಿಲ್ಲ, ಕೇಳೋಣ ಅಂತ ಬಂದ್ವಿ. ಈ ಥರ ಎಲ್ಲನ ನಮ್ಮ ತಲೆಗೆ ಬರಲೇ ಇಲ್ಲ. ಬಿಡು, ಹೋಗ್ಲಿ. ಸದ್ಯ ಹೆಂಗೋ ಈಗಲೇ ಹೇಳಿದ್ದು ಒಳ್ಳೇದೇ ಆಯಿತು. ಬಿಡು, ಯಾರ ಬೇರೆ ಹುಡುಗಿನ ನೋಡ್ಕೊಂಡು ಮದುವೆ ಮಾಡ್ತೀವಿ. ನಿಮ್ಮ ಮಗಳಿಗೆ ಒಳ್ಳೆ ಕಡೆಗೆ ನೋಡಿ ಮದುವೆ ಮಾಡ್ರಿ. ಒಳ್ಳೇದಾಗಲಿ. ಇವ್ರು ಕೊಡ್ತೀನಿ ಅಂದಿದ್ರು, ನಾನಂತೂ ಕೊಡ್ತಾ ಇರಲಿಲ್ಲ. ಸದ್ಯ ಇಲ್ಲಿಗೆ ಮುಗೀತಲ್ಲ. ಇನ್ನೊಂದು ನಮ್ಮ ಮಗಳ ವಿಷಯಕ್ಕೆ ಬರಬೇಡ್ರಿ. ನಾವೇನಿದ್ರು ಹೈ ಲೆವೆಲ್ ಅಂತವ್ರಿಗೆ ಕೊಡೋದು ನಮ್ಮ ಮಗಳನ್ನ. ಆಯ್ತು ಬಿಡೇ ತಾಯಿ ವಿಜಯಮ್ಮ, ಈಗೇನೇನು ಮುಗೀತಲ್ಲ ಕತೆ. ಇನ್ನೇನು ವರ್ಷದಲ್ಲಿ ಅಣ್ಣ ತಂಗಿ ಆಗ್ತಾರೆ ಅಂತ ಹೇಳಿದ್ರಲ್ಲ ನಿನ್ ಗಂಡ. ನಾವಿನ್ ಯಾಕೆ ಮದುವೆ ಮಾಡ್ಕೊಳ್ಳೋಣ ಹಂಗಿದ್ಮೇಲೆ? ಅಲ್ಲ, ನೀವು ಮದುವೆ ಮಾಡ್ಕೊಂತೀನಿ ಅಂದಿದ್ರು ನಾನಂತೂ ಕೊಡ್ತಾ ಇರಲಿಲ್ಲ. ನನ್ನ ಮಗಳನ್ನೂ ಒಪ್ಪಲ್ಲ. ಅವಳು ಇಂಜಿನಿಯರಿಂಗ್ ಓದಿರೋದು. ನಿನ್ ಮಗ ಏನು ಓದವನೇ ಪಾರ್ವತಿ? ನನ್ನ ಮಗ SLC. ನೋಡು, SLC ಓದಿರೋರ್ಗೂ ಇಂಜಿನಿಯರ್ ಹುಡುಗಿಗೂ ಅದೇಂಗ್ ಮ್ಯಾಚಿಂಗ್ ಆಗುತ್ತೆ? ಅವಣ್ಯ, ನೀನ ಇವ್ರನ್ನ ಕರ್ಕೊಂಬಂದಿದ್ದು ನನ್ನ ನಾದ್ನಿದ್ದಾಳೆ, ಕೊಡ್ತಾರೇನೋ ಕೇಳ್ಕೊಂಡು ಹೋಗೋಣ ಬರ್ರಿ ಅಂತಾರ. ಓ ಅಲ್ಲ, ನೀನು ಉಪಾಯ ಮಾಡಿ ನನ್ನ ಮಗನ್ನ ಬುಟ್ಟಿ ಹಾಕೊಂಡು ಮದುವೆ ಆಗಿ ಶ್ರೀಮಂತರ ಮನೆಗೆ ಬಂದು ಸೇರ್ಕೊಂಡೆ. ನನ್ನ ಮಗಳನ್ನ ಬಡವ್ರ ಮನೆಗೆ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯೇನು? ಆಸ್ತಿ ಬಡಿಯಕ್ಕೆ ಏನಾದ್ರೂ ಸಂಚು ಮಾಡ್ತಾ ಇದ್ದೆ ನಿಮ್ಮ ಅತ್ತೆ ಮಗನ್ಗೆ ನಮ್ಮ ಸೀಮನ್ ಕೊಟ್ಟು ಮದುವೆ ಮಾಡಿ? ಅಯ್ಯೋ ಅತ್ತೆ, ಇದೇನಿದು? ಅಲ್ಲ, ನಾನು ಯಾಕೆ ಆ ಥರ ಪ್ಲಾನ್ ಮಾಡಲಿ? ನಮ್ಮ ಅತ್ತೆ ನಮ್ಮ ಅಜ್ಜಿ ಕೇಳ್ತು, ನಾದ್ನಿ ಇದ್ದಾಳೆ ಅಲ್ವಾ ಅಂತಾರ. ಇದ್ದಾಳೆ, ಅವಳಿಗೂ ಮದುವೆ ಮಾಡ್ಬೇಕಂತ ಗಂಡು ಹುಡುಕ್ತಾ ಇದ್ದಾರೆ ಅಂತಂದೆ. ಅದಕ್ಕೆ ನಮ್ಮ ಲೋಕಿಗೆ ಕೊಡ್ತಾರೇನೋ ಕೇಳೋಣ ನಡಿ ಬರ್ತೀವಿ ನಾವು ಅಂತಾನ ಬಂದ್ರು ಇಬ್ರು ಅಷ್ಟೇನೆ. ನನಗೇನು ಗೊತ್ತಿಲ್ಲ, ನಾನು ಯಾಕೆ ಆ ಥರ ಪ್ಲಾನ್ ಮಾಡಲಿ? ಯಾಕತ್ತೆ ಈ ಥರ ತಪ್ಪು ತಿಳ್ಕೊಂತೀರಾ? ನೋಡಿ ಮಾವ, ನಾನು ಆಸ್ತಿ ಹೊಡೆಯಕ್ಕೆ ಹಿಂಗೆ ಪ್ಲಾನ್ ಮಾಡ್ತೀನಂತೆ. ಏಯ್ ವಿಜಿ, ಸುಮ್ಮನೆ ಇರ್ತೀಯಾ? ನಮ್ಮ ಸೊಸೆ ಅಂತವಳಲ್ಲ, ಆಸ್ತಿ ಹೊಡಿ ಅಂತವಳಲ್ಲ. ಆಸ್ತಿ ಹೊಡಿಯಂಗಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಗಂಡನ ಕರ್ಕೊಂಡು ಎಲ್ಲನ ಹೋಗ್ಬೇಕಾಗಿತ್ತು ಬೇರೆ ಕಡೆ ಎಲ್ಲಾದ್ರೂ. ನಮ್ಮ ಜೊತೆಗೆ ಇದ್ದಾಳೆ ಅಂದರೆ ಅರ್ಥ ಮಾಡ್ಕೆ, ಸುಮ್ಮನೆ ನಡಿ. ಆಯ್ತು, ಹೋಗ್ತೀನಿ. ನೀವು ಯಾವಾಗಲೂ ಸೊಸೆ ಪರಾನಿ. ನೋಡಕ್ಕ, ಹೆಂಗೋ ಬಂದಿದ್ದೀರಾ, ಊಟ ಮಾಡ್ಕೊಂಡು ನಿಧಾನವಾಗಿ ಹೋಗಿರಂತೆ. ಲಾವಣ್ಯ, ಇವ್ರಿಗೆ ಊಟಕ್ಕೆ ಇಕ್ಕಮ್ಮ. ಸರಿ ಮಾವ, ಆಯ್ತು.
ಅಯ್ಯೋ ಇದೇನಿಲ್ಲ ಲಾವಣ್ಯ, ನಾವೇನೇನೋ ಅಂದ್ಕೊಂಡು ಬಂದ್ವಿ, ಆದ್ರೆ ಈ ತರ ಆಗೋಯ್ತಲ್ಲ. ಅಯ್ಯೋ ಥು, ಇದೆಲ್ಲ ನಮ್ಮ ತಲೆಗೆ ಹೊಳಿಲೇ ಇಲ್ಲ. ಹೌದತ್ತೆ, ನನಗೂ ಗೊತ್ತಾಗ್ಲಿಲ್ಲ. ನೀವು ಆದ್ರೂ ಅಜ್ಜಿಗಾದ್ರೂ ಗೊತ್ತಾಗ್ಬೇಕಾಯ್ತು, ನಮ್ಮ ಅಮ್ಮಿಗೂ ಗೊತ್ತಾಗ್ಲಿಲ್ಲ ನೋಡು. ನಮ್ಮ ಅಮ್ಮಗೆ ಗೊತ್ತಾಗಿದ್ರೆ ಅಲ್ಲೇ ಹೇಳೋದು ಬೇಡ ಅಂತ ಸುಮ್ಮನಿರ್ಸೋದು. ಥು, ಎಂತ ಕೆಲಸ ಆಯ್ತು ಇಲ್ಲಿಗಾನ ಬಂದು. ಹೋಗ್ಲಿ ಬಿಡಿ, ಬಂದಿದ್ದು ಹೆಂಗೋ ಒಳ್ಳೇದಾಯ್ತು. ಇರಿ ಊಟಕ್ಕೆ ಇಕ್ಕ ಬರ್ತೀನಿ. ಏನು ಬೇಡ ಕಂತಾಯಿ, ಊಟ ಬೇಡ ತಿಂಡಿ ಬೇಡ, ನಾವು ಹೋಗ್ತೀವಿ. ನಡಿಯಮ್ಮ ಹೋಗೋಣ. ಸರಿ ಬಾರಿ ಪಾರ್ವತಿ, ಬಾ ಬಾ ಹೋಗೋಣ. ನಾವೇನೋ ಆಸೆ ಇಟ್ಕೊಂಡು ಬಂದ್ವಿ, ಇಲ್ಲೇನೋ ಆಗೋಯ್ತು. ಬಾ. ಅಜ್ಜಿ ಅತ್ತೆ, ಇದೇನಿದು ಇದ್ಕಿದಂಗೆ ಹೊರಟ್ಬಿಟ್ರೆ? ಅಯ್ಯೋ, ಇದು ಯಾಕೆ ಇವ್ರು ಹಿಂಗೆ ಹೋಗ್ತಾ ಇದ್ದಾರೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.